ನಾನು ಯಾವ ವಿಚಾರ ಮಾತಾಡ್ತೀನಿ? ನನ್ನ ಜನ್ಮ ನೀಡಿದ ತಂದೆ ತಾಯಿ ಬಗ್ಗೆ ಮಾತಾಡ, ನನ್ನ ಪಡ ಹುಟ್ಟಿದ ಸಹೋದರ ಸಹೋದರಿಯರ ಬಗ್ಗೆ, ಸಹೋದರಿಯರ ಬಗ್ಗೆ ಮಾತಾಡುವ. ಹಾಗೆ ಸರ್ಕಾರಿ ಸೇವೆಯಲ್ಲಿ ನನಗೆ ಸಹಕಾರ ನೀಡಿದಂಥ ನನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಮಾತಾಡಿದ. ಹೊಸಕೋಟೆ ತಾಲೂಕು ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಿಸಿ ವಯೋನಿವೃತ್ತಿ ಹೊಂದಿದಂತಹ ವಿಜಯಕುಮಾರ್ ಅವರಿಗೆ ನಗರದ ಖಾಸಗಿ ಸಭಾಭವನದಲ್ಲಿ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎನ್ ಶಿವಶಂಕರ್, ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಅಭಿನಂದನೆ ಸಲ್ಲಿಸಿ ಬೀಳ್ಕೊಡುಗೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಜಯಕುಮಾರ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ ಒಂದು ಪ್ರಸಂಗ ನಡೆಯಿತು. ನನ್ನ ವೃತ್ತಿ ಜೀವನದಲ್ಲಿ ನನಗೆ ಹಲವಾರು ರೀತಿಯಲ್ಲಿ ನೆರವಾಗುವುದರ ಮೂಲಕ ನನ್ನ ವೃತ್ತಿ ಜೀವನ ಯಶಸ್ವಿಯಾಗಿ ಮಾಡಲು ಸಹಕಾರ ನೀಡಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಯಾರನ್ನ ನೆನೆಯಬೇಕು ಎಂದು ಗೊತ್ತಾಗ್ತಿಲ್ಲ ಎಂದು ವಿಜಯಕುಮಾರ್ ಅವರು ಕಣ್ಣೀರು ಹಾಕಿದರು. ನನ್ನ ಈ ಒಂದು ಉತ್ತರಕ್ಕೆ ಮಾತಾಡೋದಕ್ಕೆ ಕಾರಣಕರ್ತರಾದಂಥ ನನ್ನ ಕೈಗಳಲ್ಲಿ ಕೆಲಸ ಮಾಡಿದಂಥ ಉಪತಹಸೀಲ್ದಾರರು, ರಾಜೇಶ್ ವೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಗಳು, ಕಚೇರಿಯ ಸಿಬ್ಬಂದಿಗಳು, ನನ್ನ ಚೇರ್ಮನ್ ಮುಂದೆ ಇರ್ತಕ್ಕಂಥ 4ನೇ ದರ್ಜೆ ನೌಕರ, ಗ್ರಾಮ ಸಹಾಯಕರು, ಪ್ರತಿಯೊಬ್ಬರು ಅವರಿವರೆಗೆಲ್ಲದೆ ಯಾರಾದರೂ ಹೆಸರು ಬಿಟ್ಟಿದ್ರೆ ಅವರೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಮಾಧ್ಯಮ ಮಿತ್ರರೇ, ನಾನು ಯಾವ ವಿಚಾರ ಮಾತಾಡ್ತೀನಿ? ನನ್ನ ಜನ್ಮ ನೀಡಿದ ತಂದೆ ತಾಯಿ ಬಗ್ಗೆ ಮಾತಾಡ, ನನ್ನ ಪಡ ಹುಟ್ಟಿದ ಸಹೋದರ ಸಹೋದರಿಯರ ಬಗ್ಗೆ, ಸಹೋದರಿಯರ ಬಗ್ಗೆ ಮಾತಾಡುವ. ಹಾಗೆ ಸರ್ಕಾರಿ ಸೇವೆಯಲ್ಲಿ ನನಗೆ ಸಹಕಾರ ನೀಡಿದಂಥ ನನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಮಾತಾಡಿದ. ಇಂತಹ ಒಳ್ಳೆಯ ಅವಕಾಶವನ್ನು ಕೊಟ್ಟಂಥ ರಾಜಕೀಯ ಮುಖಂಡರ ಬಗ್ಗೆ ಮಾತಾಡಲ್ಲ. ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ಹಲವಾರು ಅಧಿಕಾರಿಗಳು ಮಾರ್ಗದರ್ಶನ ಕಾರ್ಯಕರ್ತ ಆಗ್ತಾರೆ. ಯಾರ ಬಗ್ಗೆ ಮಾತಾಡಬೇಕು ಅನ್ನೋದು ನನಗೆ ಇವತ್ತು ತೋರಿಸ್ತಾ ಇಲ್ಲ. ಆದರೂ ನನ್ನ ಜೀವನದಲ್ಲಿ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನನ್ನಲ್ಲಿ ಒಂದು ತುಡಿತ, ಏನಾದರೂ ಒಂದು ಸಾಧನೆ ಮಾಡಬೇಕು. ಎಲ್ಲರೂ ಮಾಡಿದ್ರೆ ಸಾಧನೆ ಮಾಡಿದ್ರೆ ನಾನು ಏನು ಸಾಧನೆ ಮಾಡಬೇಕಾಗುತ್ತೆ? ಒಂದು ನನ್ನದೇ ಆದ ಒಂದು ವ್ಯಕ್ತಿತ್ವ, ನನ್ನ ಜೊತೆಯಲ್ಲಿ ಒಡನಾಟಗಳಲ್ಲಿ ಇರ್ಬೋದು, ಅವರು ಗೊತ್ತಿರುತ್ತೆ. ಆದರೂ ಒಂದು ಬೇರೆ ಇದೆ, ಜಾತಿಯ ವ್ಯಕ್ತಿತ್ವ ಅನ್ನೋದು. ಅದು ನನಗೆ ನಾನು ಪ್ರತಿನಿತ್ಯ ನಾನು ಹೇಳ್ಬೇಕಾದ್ರೆ ಯಾಕೆ ಇದು ಜಾತಿ ವ್ಯವಸ್ಥೆ ಇಷ್ಟು ಬಲಾಟವಾಗ್ತಾ ಇದೆ? ಎಲ್ಲಿ ನಾನು ಹೇಳಿದ್ದೀನಿ? ನಾನು ಪ್ರತಿಯೊಂದು ಉದಾಹರಣೆ ಕೊಡಬಲ್ಲೆ.